ಗೊಬ್ಬರ ಆಯಿತು, ರಸಗೊಬ್ಬರ ಆಯಿತು, ಗಳೆ ಆಯಿತು, ಗೂಡು ಆಯಿತು, ಎಲ್ಲನೂ ಅದಪ್ಪ ಇವತ್ತು ಅಡ್ಡಿ ಇಲ್ಲ, ಎಲ್ಲ ಬರೋಬ್ಬರಿ ಆಗ್ಯದ, ಇಲ್ಲ ಅಂತ ಹೇಳಿಲ್ಲ. ಕೃಷಿಗೆ ಏನು ಬೇಕಾಗಿದೆಲ್ಲ ಅದು. ಆದರೆ ಅಷ್ಟು ಖರ್ಚು ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡಿ ನಾವು ಎಷ್ಟು ಪಡಿತೀವಿ ಅನ್ನೋದು ಮುಖ್ಯ. ಅದಕ್ಕೆ ಇನ್ನೊಂದು ಮತ್ತೆ ಆದರ್ಶ ಕಾರಣ ಹೇಳ್ತಾರೆ, ಆವತ್ತು ಬೇರೆ ಆದರ್ಶ ಅಲ್ಲ, ಉತ್ಪನ್ನ ಎಷ್ಟು ಬರ್ತದೆ. ಯಾಕಂದ್ರೆ ನಾವು ಭಗವದ್ಗೀತೆಯಲ್ಲಿ ಕೇಳಿದ್ವಿ, ಓದಿದ್ವಿ, ನೀವು ಕರ್ಮ ಮಾಡಪ್ಪ ಫಲ ಮುಂದೆ ಬರ್ತದೆ, ಇಲ್ಲಿ ಹೋಗೋದಿಲ್ಲ ಅಂತೇಳಿ. ಅದು ಬೇಡ, ದುಡಿದ ತಕ್ಷಣ ಫಲ ಬೇಕು. ಇದನ್ನು ಕೇಳ್ತಾ ಇದ್ದಾರೆ ಇವತ್ತಿನ ಯುವಕರು. ಇವತ್ತು ನಮ್ಮ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ, ಕಾಲ ಬದಲಾದಂಥ ರೈತರು ಕೃಷಿಯಲ್ಲಿ ಬದಲಾವಣೆ ತಂದುಕೊಳ್ಳಬೇಕು, ಉತ್ತಮ ಇಳುವರಿ ಮತ್ತು ಆದಾಯ ಪಡೆದುಕೊಳ್ಳು. ಇಳುವರಿ ತರ್ತಾರೆ ರೀ, ಉತ್ತಮ ಇಳುವರಿ ಐತಿ, ಕಬ್ಬಿನ ಎಲ್ಲರೂ ನೋಡ್ರಿ. ಆದರೆ ಆದಾಯ ಯಾಕಿಲ್ಲ? ಆದಾಯ ಅಂದರೆ ಮಾರ್ಕೆಟ್ ಅವ್ರ ಕೈಯಾಗಿಲ್ಲ ರೀ. ರೈತರಿಗೆ ಯಾವ ಮಾರ್ಕೆಟ್ ಇಲ್ಲ, ಯಾರೋ ಮಾರ್ಕೆಟ್ ಮಾಡ್ತಾರೆ, ಮಾರ್ಕೆಟ್ ಯಾರೋ ಮಾಡೋರ, ಇವ್ರಿಗೆ ಯಾಕೆ ಲಾಭ ಮಾಡ್ತಾರೆ? ಇದೇ ಇಲ್ಲಿ ಬಂದಿದ್ದು APMC ಸೋತದ ಆ ವಿಷಯದಲ್ಲ. ಹಾಗಾದ್ರೆ ಏನು ಮಾಡ್ಬೇಕು ಅದಕ್ಕೆ? ಇದ್ರ ಚಿಂತನೆ ನಡಿಬೇಕಾಗಿದೆ ನಮ್ಗೆ. ಸಾವಯವ ಕೃಷಿ ಆಯಿತು, ಇನ್ನುಳಿದಾಯಿತು, ಪುಕೋಕನ ನೈಸರ್ಗಿಕ ಕೃಷಿ ಆಯಿತು, ಎಲ್ಲನೂ ನಾವು ಮಾತಾಡಿದ್ದೀವಿ. ಅವ್ರು ಮಾಡಿ ಯಶಸ್ವಿಯಾಗಿದ್ದಾರೆ. ಜಪಾನದಲ್ಲಿ ಪುಕೋಕ ಅವ್ರು ಮಾಡಿ ಯಶಸ್ವಿಯಾಗಿದ್ದಾರೆ. ಕಾರಣ ಮಾರ್ಕೆಟ್ ಅವ್ರಿಗೆ ಕೃಷಿಕನ ಕೈಯಾಗ ಐತಿ, ಇಲ್ಲಿ ಕೃಷಿಕನ ಕೈಯಾಗ ಮಾರ್ಕೆಟ್ ಇಲ್ಲ. ಇವನ್ ಅಮೆರಿಕ ಆಗಿರ್ಬೋದು, ಯುರೋಪಿಯನ್ ಕಂಟ್ರಿಗಳಲ್ಲಿ ಸಹಿತ ಕೃಷಿನ ಕೈಯಲ್ಲಿ ಮಾರ್ಕೆಟ್ ಇಲ್ಲ. ಅದಕ್ಕೆ ಅವ್ರು ಸಬ್ಸಿಡಿ ಹೆಚ್ಚು ಕೊಡ್ತಾರೆ. ಒಬ್ಬ ರೈತ 45-50 ಲಕ್ಷ ರೂಪಾಯಿ ಪ್ರತಿ ವರ್ಷ ಕೊಡ್ತಾರಲ್ಲಿ. ಯಾಕಂದ್ರೆ ಕೃಷಿ ಉಳಿಬೇಕಲ್ರಿ, ಹೊಟ್ಟೆ ಹಿಟ್ಟಿದ್ರೆ ಮುಂದಿಂದೆಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಉಳಿದ ಕ್ಷೇತ್ರ ಲಾಭ ಸಾಕಷ್ಟದ, ಇಲ್ಲಿ ಲಾಭ ಇಲ್ಲ, ಲಾಭ ಉದ್ಯೋಗ ಅಲ್ಲ. ಅದು ಮಾಡೋದಕ್ಕೆ ಏನು ಮಾಡೋದು? ಉಳಿದ ಚಿಂತನೆ ಒಂದು ನಡಿಬೇಕಾಗ್ಯದ.